ಇವತ್ತು ನಮ್ಮ ಕಜಕಿಸ್ತಾನಲ್ಲಿ ಕೊನೆಯ ದಿನ. ನಾವು ಶಾಪಿಂಗ್ ಹೋಗೋಣ, ಮನೆಯವ್ರಿಗೆಲ್ಲ ಸ್ವಲ್ಪ ಶಾಪ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಬೆಳಗ್ಗೆ ಮ್ಯಾಗಿ ಮಾಡ್ಕೊಂಡು ತಿಂದ್ವಿ, ಎಗ್ ರೈಸ್ ಮಾಡ್ಕೊಂಡು ತಿಂದ್ವಿ. ಸೊ ಬ್ರೇಕ್ಫಾಸ್ಟ್ ಮನೇಲಿ ಮುಗೀತು. ಅಲ್ಲಿ ಹೋಗಿ ಶಾಪ್ ಮಾಡಿ ಲಂಚ್ ಮಾಡ್ಕೊಂಡು ಮನೆಗೆ ಬಂದು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿದೆ. ಏರ್ಪೋರ್ಟ್ಗೆ ಹೊರಡೋದೆ. ಐ ಥಿಂಕ್ ಆಮೇಲೆ ನಾನು Airbnb ರೂಮ್ ಟೂರ್ ಹಾಕ್ತೀನಿ. ಸೊ ಸದ್ಯಕ್ಕೆ ಗುಬ್ಬಿನ ಆಶಾ ರೆಡಿ ಮಾಡ್ತಾ ಇದ್ಲು. ರೆಡಿ ಆಗ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಹೊರಡೋದು. ಸೊ ಇದು ಬೇಬಿ ರೆಡಿ ಮಾಡೋ ಟೈಮಿಂಗ್. ಎಸ್, ಬೇಬಿ ರೆಡಿ ಮಾಡೋದಂಗೆ ಈ ಕಡೆ ಹಿಂಗ್ ವಿಡಿಯೋ ನೋಡ್ತಾ ಇರ್ಬೇಕು, ಅವಳು ಹಿಂಗ್ ನೋಡ್ತಾ ಇರ್ಬೇಕು, ಅವಳ ಅಲ್ಲಿ ರೆಡಿ ಮಾಡ್ತಾ ಇರ್ಬೇಕು. ಅದ್ ನೋಡೋದು ಗುಬ್ಬಿ ಗುಬ್ಬಿ ಅವಾಗ್ಲೇನೆ ಟೋಪಿ ಗುಬ್ಬಿ ನೋಡಿ ಎಲ್ಲ ನೋಡಿ. ನಮ್ಮ ಬಾಲ್ಕನಿಯಿಂದ ವ್ಯೂ ಎಷ್ಟು ಚೆನ್ನಾಗಿದೆ. 19th ಫ್ಲೋರ್ ಇಂದ ಗಾಜ್ ಏನು ಹಾಲ್ಗೆ ಗ್ಲಾಸ್ ವಿಂಡೋ ಇದೆ. ಹೌದು, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಳ್ಕೊಂಡ್ ಬಾಬೇಕು ನೀನೊಂದು 20 ಫ್ಲೋರ್ ನಾವು ಹೋಗಿರ್ತೀವಿ ಲಿಫ್ಟ್ ಅಲ್ಲಿ. ಚೆನ್ನಾಗಿದೆ. ಬಿಸಿಲು ಇವಾಗ ಬೀಳ್ತಿದೆ. ನಾವು ಕರೆಕ್ಟ್ ಟೈಮ್ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಹಾಯ್ ಚಿನ್ನಿ. ಸೊ ನೋಡಿ ಗೈಸ್, ನಾವು ಬಂದಿದ್ದು ಫಸ್ಟ್ ಡೇ. ಇಲ್ಲಿ ಫುಲ್ ಸ್ನೋ ತುಂಬಿಕೊಂಡಿತ್ತು. ಫಸ್ಟ್ ವ್ಲಾಗಲ್ಲಿ ನಿಖಿಲ್ ಹೋಗಿದೆ, ಮರದಲ್ಲಿ ಸ್ನೋನ ಬೀಳಿಸ್ತಾನೆ. 5th ಡೇ ಇವತ್ತು. ಫುಲ್ ಕರಗ್ಬಿಟ್ಟಿದೆ, ಫುಲ್ ಕ್ಲೀನ್, ಫುಲ್ ಅಂದರೆ ಫುಲ್ ಕರಗ್ಬಿಟ್ಟಿದೆ ಸ್ನೋ ಎಲ್ಲ. ಖಾಲಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಫಸ್ಟ್ ಡೇ ಜಾಗ. ನಾವಿದ್ದಿದ್ದ ಏರಿಯಾಯಿಂದ ಗ್ರೀನ್ ಮಾರ್ಕೆಟ್ಗೆ ಡೈರೆಕ್ಟ್ ಬಸ್ ಇತ್ತು. ಸೊ ಅದರಿಂದ ಆ ದಿನ ನಾವು ಮೆಟ್ರೋ ಬದಲು ಬಸ್ನೇ ಆಪ್ಟ್ ಮಾಡಿದ್ವಿ. ಈ ಗ್ರೀನ್ ಮಾರ್ಕೆಟು ನಮ್ಮ ಬ್ಯಾಂಗ್ಳೂರಲ್ಲಿರೋರಿಗೆ ಜಯನಗರ್ ಹೇಗೋ ಅಲ್ಲಿರೋ ಜನಕ್ಕೆ ಗ್ರೀನ್ ಮಾರ್ಕೆಟ್ ಹಾಗೇ. ಯಾಕಂದರೆ ಈ ಮಾರ್ಕೆಟ್ ಆಲ್ಮೋಸ್ಟ್ ನಮ್ಮ ಜಯನಗರ್ ಫೋರ್ಟ್ ಬ್ಲಾಕ್ ಕಾಂಪ್ಲೆಕ್ಸ್ ಥರನೇ ಇತ್ತು. ಬಟ್ ಅಲ್ಲಿ ನಮಗೆ ಬಟ್ಟೆ ಮತ್ತು ಆಕ್ಸೆಸರೀಸ್ ಸಿಗುತ್ತೆ ಜಯನಗರಲ್ಲಿ. ಬಟ್ ಇಲ್ಲಿ ಎಲ್ಲ ರೀತಿ ಮನೆಗೆ ಹೋಮ್ ಅಪ್ಲಯನ್ಸಸ್ ಸಿಗುತ್ತೆ. ಶೂಸ್ ಇದೆ, ಸ್ಲಿಪ್ಪರ್ಸ್ ಇದೆ, ಈ ಕಡೆ ಟಾಯ್ಸ್ ಇದೆ. ಒಳಗಡೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇತ್ತು. ನಮಗೆ ಸದ್ಯಕ್ಕೆ ಅವಶ್ಯಕತೆ ಇರೋ ಕಾರಣ ಮನೆಗೆ ಹೋಗಲಿಲ್ಲ. ಇಲ್ಲಿಗೆಲ್ಲ ಶಾಪ್ ಮಾಡೋಣ ಅಂತ ಬಂದಿದ್ದೀವಿ. ಇನ್ನು ಪ್ರೈಸ್ ಅಂತ ಬಂದರೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಪ್ರೈಸೇ ಇತ್ತು. ಕೆಲವು ಐಟಮ್ಸ್ ಅಂದರೆ ಜಾಕೆಟ್ಸ್, ಗ್ಲೌಸ್, ಹುಡೀಸ್ ಎಲ್ಲ ನಮ್ಮ ಇಂಡಿಯನ್ ಪ್ರೈಸ್ಗಿಂತ ಒಂದು ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ. ಸೊ ಇಲ್ಲಿ ನಾವು ನೋಡ್ತಿರೋ ಈ ಜಾಕೆಟ್ಸ್ ಎಲ್ಲ ನಮ್ಮ ಇಂಡಿಯನ್ ಕರೆನ್ಸಿಗೆ 3,000 4,000 ಆ ಥರ ಇತ್ತು. ಅದಕ್ಕಿಂತ ಸ್ವಲ್ಪ ಸಿಂಪಲ್ ಜಾಕೆಟ್ಸ್ ಬೇಕು ಅಂದರೆ 1,500-2,000ಕ್ಕೂ ಇತ್ತು. ಸ್ಲಿಂಗ್ ಬ್ಯಾಗ್ 6,000 ಟೆಂಗೆ ಅಂದ್ರೂ 1,200 ಆಗುತ್ತೆ ಅದು ಅಲ್ವೇನ್ರೆ? ಫ್ಯಾಷನ್ ಬ್ಯಾಗ್ಸ್, ಫ್ಯಾಷನ್ ಬ್ಯಾಗ್ಸ್ 2,300. ನಾವು ಮನೆಯವ್ರಿಗೆಲ್ಲ ಒಂದಿಷ್ಟು ಥಿಂಗ್ಸ್ನ ತೊಗೊಂಡೋಗ್ಬೇಕಿತ್ತು ಅಂದ್ಬಿಟ್ಟು ಬ್ಯಾಗ್ಸ್ ಮತ್ತು ಸ್ಲಿಪ್ಪರ್ಸ್, ಶಾಲ್ಸ್ ಎಲ್ಲ ನಾವು ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ವಿ. ನೋಡಿ ಕಡೆ ಕೈ ತುಂಬ ಕವರ್ಸ್, ತುಂಬ ಕವರ್ಸ್. ನಾ ಆಗಲೇ ಹೇಳಿದಾಗೆ ಈ ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ. ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್, ಮೀಟ್ ಎಲ್ಲ ಸಿಗುತ್ತೆ. ನಾನು ಫಸ್ಟ್ ಡೇ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಆ ದಿನ ನಾವು ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ವಿ. ಸೊ ನಮ್ಗೆ ಏನೂ ಸಿಕ್ಕಿರಲಿಲ್ಲ. ಬಟ್ ಈ ದಿನ ಎಷ್ಟು ಶಾಪ್ಸ್ ಇತ್ತು, ನಮಗೆ ನೋಡಿ ಸರ್ಪ್ರೈಸ್ ಆಯಿತು. ಇಷ್ಟು ದೊಡ್ಡ ಮಾರ್ಕೆಟ್ ಇದೆಯಾ ಇಲ್ಲಿ ಅಂದ್ಬಿಟ್ಟು. ಒಳಗಡೆ ಹೋದಷ್ಟು ಎಷ್ಟೊಂದು ಅಂಗಡಿಗಳು, ಎಷ್ಟೊಂದು ಶಾಪ್ಸ್ ಇತ್ತು. ತೋರಿಸ ನೋಡಿ, ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಇನ್ನ 2 ತಗೊಂಡ್ಬಿಡು. ಮೀಟ್ಗಂತಲೇ ಒಂದು ಸೆಕ್ಷನ್ ಇದೆ. ನಮ್ಗಲ್ಲೊಂದು ಫ್ಯೂ ಸೆಕೆಂಡ್ಸ್ ಕೂಡ ಇರೋಕ್ಕಾಗಲಿಲ್ಲ, ಅಷ್ಟು ಕೆಟ್ಟ ವಾಸನೆ ಇತ್ತು. ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನಮಗೆಲ್ಲ ಆಚೆ ಬಂದುಬಿಟ್ಟಿತ್ತು, ಅಷ್ಟು ಸ್ಮೆಲ್. ಕೆಟ್ಟು ವಾಸನೆ ಗೈಸ್, ಕೆಟ್ಟು ವಾಸನೆ ಅಂದರೆ ಕೆಟ್ಟು ವಾಸನೆ. ವಾಂತಿ ಬಂದ್ಬಿಡ್ತಾ ಇತ್ತು ನನಗೆ ಇವಾಗ.
ಬಾ ಚಿನ್ನಿ ಅದೆಷ್ಟು ಚೆನ್ನಾಗಿದೆ ನೋಡೆ. ಗಾಳಿ ಬಿಡ್ತಾ ಇದಾರೆ ಅಷ್ಟೇ. ಎಷ್ಟು ಕ್ರಿಯೇಟಿವ್. ಅದೇ ಕೆಳಗೆ ಅದೇ ವಾವ್ ನಮ್ಮ ಇಂಡಿಯಾ ಫ್ಲಾಗ್. ಇದು ಹೋಟೆಲ್ ಇದು. ಸೊ ಇಲ್ಲಿ ಎಲ್ಲ ಕಂಟ್ರೀಸ್ ಫ್ಲಾಗ್ ಹಾಕಿದ್ದಾರೆ. ನಮ್ಮ ಭಾರತದ ಫಸ್ಟಲ್ಲಿದೆ. ಆ್ಯಕ್ಚುಲಿ ಈ ಕಡೆ ಫಸ್ಟಲ್ಲಿರೋದು ಕಜಾಕ್ ಫ್ಲಾಗು ಬ್ಲೂ ಕಲರ್ದು. ಆ ಕಡೆ ಇರೋದು ನಮ್ಮ ಇಂಡಿಯಾ. ಸ್ಟ್ರೀಟ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಈ ಸ್ಟ್ರೀಟ್ ಆಲ್ಮಾಟಿ ಸಿಟಿಲಿರೋ ಸ್ಟ್ರೀಟು ವಾಕಿಂಗಿಗೆ ತುಂಬ ಚೆನ್ನಾಗಿದೆ. ಎಷ್ಟೊತ್ತು ಬೇಕಾದ್ರೂ ವಾಕ್ ಮಾಡ್ಬೋದು. ಒಂಥರ ಪೀಸ್ಫುಲ್ ಆಗಿದೆ ಸ್ಟ್ರೀಟು. ನಡ್ಕೊಂಡು ಹೋಗ್ಬೋದು. ನಾವು ಹಾಗೆ ಮಾಡ್ತಿರೋದು 2-3 ಡೇಸಿಂದ. ಆರಾಮಾಗಿ ನಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ, ಬಸ್ ಸ್ಟಾಪ್ಗೆ ಹೋಗ್ತೀವಿ. ಒಂಥರ ಚೆನ್ನಾಗಿದೆ ವಾಕ್ ಮಾಡೋದಕ್ಕೆ ಸ್ಟ್ರೀಟ್. ನೋಡಿ ಸ್ಟ್ರೀಟ್ಸ್ ಎಷ್ಟು ಅಗಲ ಇದೆ. ಸ್ಟ್ರೀಟ್ಸು ಫುಟ್ಪಾತ್ ಎಲ್ಲ. ಸ್ಟ್ರೀಟ್ ವಾಕಿಂಗ್ ಬೆಸ್ಟ್. ನೋಡಿ 15 ಸೆಕೆಂಡ್ಸ್ ಬಿಟ್ಟಿದ್ದಾರೆ ರೋಡ್ ಕ್ರಾಸ್ ಮಾಡೋಕ್ಕೆ. ಆ್ಯಂಡ್ ನಾವು ನಮ್ಮ ಗೆಳೆಯರ ಬಳಗ ಕಾಯ್ತಾ ಇದ್ದೀವಿ. ಅವರು ವಾಟರ್ ಬಾಟಲ್ ತರಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ರೋಡ್ ಕ್ರಾಸ್ ಮಾಡ್ತೀವಿ. ಸೊ ಇವ್ರದ್ದು ಡೆನಾಮಿನೇಷನ್ ಸ್ಟಾರ್ಟ್ ಆಗೋದು 500 rupees ನೋಟಿಂದ. ಇವ್ರ ನೋಟ್ ಶುರು ಆಗದೆ 500 ಇಂದ. ವಾಯ್ಸ್ ಓವರ್ ಹೇಳ್ತೀನಿ ಬಿಡು. ಇಲ್ಲಿ 100 ಕಾಯಿನ್ಸ್ ಇದೆ. 50 ಕಾಯಿನ್ಸ್ 100 50 ನೋಡಿ 1000 500 ತೋರಿಸಿದೆ. 2000 ಗ್ರೀನ್ 1000 ನೋಟ್ ಹೀಗಿರುತ್ತೆ. ಇದು 5000 5000 ಹೀಗಿರುತ್ತೆ. ಅಯ್ಯೋ 5000 1000 ಈ 1000 ಹಳೆ ನೋಟು ನೋಡಿ. ಇದು ಹೊಸ ನೋಟು. 2000 ನೋಟ್ಸ್ ನೋಡಿ. 2000 ಇದೆಲ್ಲ ನಂದು ಗಿಫ್ಟ್. ಇದ್ರ ಮೇಲೆ ಏನೇನೋ ಗರುಡ ಇದೆಯಾ ನೋಡಿ. ಇವ್ರ ನೋಟ್ ಮೇಲೆ ಡಾಗ್ ಇದೆ. 2 ನಾಯಿ, ಇಲ್ಲೊಂದು ಗಂಡು ಹೆಣ್ಣು. ಯಾಕೆ ಅವ್ರದ್ದು ನ್ಯಾಷನಲ್ ಅನಿಮಲ್ ಡಾಗ್? ಮೋಸ್ಟ್ಲಿ ಏನೋ ಮೆಸೇಜ್ ಇರುತ್ತೆ, ಬಟ್ ವಿ ಡೋಂಟ್ ನೋ ಅಬೌಟ್ ಇಟ್. ಎಸ್ ನೋಡಿ 7 ವಂಡರ್ಸ್ ಎಲ್ಲ ಇಲ್ಲಿದೆ. ಆ್ಯಂಡ್ ನಮ್ಮ ದೇಶದ ಹೆಮ್ಮೆ ತಾಜ್ ಮಹಲ್ ಇಲ್ಲಿದೆ. ಆಲ್ಮ್ಯಾಟಿಗೆ ಹೋದ್ಮೇಲೆ ಆಲ್ಮೋಸ್ಟ್ ಎವ್ರಿ ಡೇ ನಾವು ಮೆಟ್ರೋಲ್ ಟ್ರಾವೆಲ್ ಮಾಡಿದ್ವಿ. ಆ್ಯಂಡ್ ಈ ದಿನ ನಮ್ಮ ಕೊನೆಯ ಮೆಟ್ರೋ ಸ್ಟೇಷನಲ್ಲಿ ಟ್ರಾವೆಲ್ ಮಾಡುವಂಥ ದಿನ ಆಗಿತ್ತು. ಆ್ಯಂಡ್ ಎವ್ರಿ ಡೇ ನಮಗೆ ಮೆಟ್ರೋಲಿ ಟ್ರಾವೆಲ್ ಮಾಡೋದಕ್ಕೆ ಈಸಿ ಕಮ್ಯೂಟ್ ಆಗಿತ್ತು. ನಾವು ಆರಾಮಾಗಿ ಹೋಗ್ತಾ ಇದ್ವಿ, ಆರಾಮಾಗಿ ಬರ್ತಾ ಇದ್ವಿ. ಆ್ಯಂಡ್ ಆಲ್ಸೋ ನಮಗೆ ಎಷ್ಟೋ ದುಡ್ಡು ಉಳಿತು ಮೆಟ್ರೋ ಇದ್ದಿದ್ದರಿಂದ. ಒನ್ ಲಾಸ್ಟ್ ಟೈಮ್ ಕಜಕಿಸ್ತಾನ್ ಮೆಟ್ರೋ ಸ್ಟೇಷನ್ಗೆ ಬಾಯ್ ಮಾಡಿ 5 days ಸೈರನ್ ಬಾರ್ಸಿ ಬೆಂಗಳೂರಿಗೆ ಕೆಲಸ ನಡೀತೀನಿ ಅಂತ ಇವರು. ನಾನು ಸ್ಟಾಕಿಂಗ್ ಸರಿ ನಾನು ನಡೆಯೋದು ಹೆಂಗೆ ಮತ್ತೆ ಸುಸ್ತಾದಾಗ ಹಾಂ ಎನರ್ಜಿ ಇದ್ದಾಗ ಸುಸ್ತಾದಾಗ ಎನರ್ಜಿ ಇದ್ದಾಗ ಓಕೆ ಬಾಯ್. ಯಾವುದೋ ಚಿಪ್ಸ್ ಅಂತ ತಗೊಂಡು ಏನಂದ್ರೆ ಏನೂ ಇಲ್ಲ, ಫುಲ್ಲು ಸಪ್ಪೆ. ಅವನು ಎಂತ ಕೆಲಸ ಇರ್ಬೇಕು ಅವನು. ಬರ್ರಿ ಮಾಡ್ಕೊಂಡ್ಬಿಟ್ಟ ಒಂಚೂರು. ಓಕೆ ಆ್ಯಕ್ಚುಲಿ ಫಸ್ಟ್ ಡೇ ನಾವಿಲ್ಲೆಲ್ಲ ಫೋಟೋಸ್ ತೊಗೊಂಡಿದ್ವಿ ಅದೇ ಜಾಗ ಇದು. ನಾವು ಹೋಗಿದ್ದು ಕಂಪ್ಲೀಟ್ 4 days ಸ್ನೋ ಇದ್ದಿದ್ದರಿಂದ ನಾವು ಪಾಪುಗೆ ಜಾರು ಬಂಡಿಲೆಲ್ಲ ಆಡ್ಸೋಕ್ಕಾಗಿರಲಿಲ್ಲ. ಆ್ಯಂಡ್ ಅವತ್ತು ಕಂಪ್ಲೀಟ್ಲಿ ಸ್ನೋ ಕ್ಲಿಯರ್ ಆಗಿತ್ತು. ಅದರಿಂದ ನಾವು ಪಾಪುಗೊಂದೆರಡು ಆಟ ಆಡಿಸೋದಕ್ಕೆ ಈಸಿ ಆಯಿತು. ನಾವು ಅಲ್ಲೇ ಸ್ಟ್ರೀಟಲ್ಲಿ ಕೆಫೆಯಿಂದ ಕ್ರೊಸಾಂಟ್ ತಂದಿದ್ವಿ. ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ನಮ್ಮ ಗುಬ್ಬಿ ಬುರುಡೆ ಎಷ್ಟು ದೊಡ್ಡದಾಗೆ ಇದೆ ಕ್ರೊಸಾಂಟ್. ಚೆನ್ನಾಗಿದೆ ನೋಡೋಕ್ಕೆ, ಫ್ಲೇವರ್ಫುಲ್ ಆಗಿದೆ. ಟೇಸ್ಟ್ ನೋಡ್ಬೇಕು ಹೇಗಿರುತ್ತೆ ಅಂತ. ಆ್ಯಂಡ್ ಅದೇ ದಿನ ಸಂಜೆ ನಾವು ಏರ್ಪೋರ್ಟ್ಗೆ ಹೊರಡಬೇಕಾಗಿತ್ತು. ನಮ್ಮ ಫ್ಲೈಟ್ ಇದ್ದಿತ್ತು ರಾತ್ರಿ 1 o'clock. ಸೊ ನಾವು ಸಂಜೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಂದ ತಕ್ಷಣ ಹೊರಡೋಕ್ಕೂ ಮುಂಚೆ ಏನಾದರೂ ತಿನ್ನಬೇಕಲ್ವಾ ಅಂದ್ಬಿಟ್ಟು ನಮ್ಮ ಅನ್ನಪೂರ್ಣೇಶ್ವರಿ ಅರ್ಷ ನಮಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ಲು. ಚೆನ್ನಾಗಿ ಉಪ್ಪಿಟ್ಟು ತಿಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ನಾವು ಸಂಜೆ ಆ ದಿನ ಅಲ್ಲಿಂದ ಹೊರಟ್ವಿ.
ಅಂತೂ ಇಂತೂ ನಮ್ಮ ಲಗೇಜಸ್ ಎಲ್ಲ ಪ್ಯಾಕ್ ಆಯಿತು. ಬ್ಯಾಂಗ್ಳೂರಿಂದ ಹೊರಡುವಾಗ ಎಷ್ಟು ಜೋಶ್ ಇತ್ತು ಆ್ಯಂಡ್ ಇಲ್ಲಿಂದ ಹೊರಡುವಾಗ ಸ್ವಲ್ಪ ಬೇಜಾರಿತ್ತು, ಇಷ್ಟು ಬೇಗ 5 ಡೇಸ್ ಮುಗ್ದೋಗ್ಬಿಡ್ತಲ್ಲ ಅಂತ. ಸ್ವಾನ್ ಹಲೋ, ಸೊ ಫೈನಲಿ ನಾವು ಆಲ್ಮಾಟಿ Airbnb ಇಂದ ಹೊರಡ್ತಾ ಇದೀವಿ. ನಮ್ ಲಗೇಜಸ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಹೊರಡ್ತಾ ಇದೀವಿ Airbnb ಇಂದ. 5 ಡೇಸ್ ಒಂದು ಬಿಗ್ ಬ್ರೇಕ್ ಸಿಕ್ತು ನಮ್ಗೆ, ಮ್ಯಾಂಡೇಟರಿ ಬ್ರೇಕ್. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ತರಲೆ ತಮಾಷೆ, ಒಬ್ರನ್ನೊಬ್ರು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇಡೀ ಟ್ರಿಪ್ ನ ಮುಗಿಸ್ತಾ ಇದೀವಿ. ಎಲ್ಲರೂ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ನಾವೆಲ್ಲ ರೋಸ್ಟ್ ಮಾಡೋದನ್ನ. ನಾನು ಜಾಸ್ತಿ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ, ಯಾಕಂದ್ರೆ ನನ್ನ ಜಾಸ್ತಿ ರೋಸ್ಟ್ ಮಾಡಿದ್ದಾರೆ, ನಾನು ಜಾಸ್ತಿ ವಿಡಿಯೋಸ್ ಮಾಡ್ತಿದ್ದೆ ಅನ್ಬಿಟ್ಟು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಆಲ್ಮಾಟಿ ಸೀರೀಸ್ ಇಷ್ಟ ಆಗಿರುತ್ತೆ ಅಂತ. ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗುವಾಗ ಆದ್ರೆ ಇಫ್ ಪಾಸಿಬಲ್ ನಾನು ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಗೆಲ್ಲ ಡೈಲಿ ತಿಂಡಿ ಊಟ ಮಾಡ್ಕೊಡ್ತಿದ್ದ ಹರ್ಷಗೂ ಎಲ್ಲರಿಗಿಂತ ದೊಡ್ಡ ನಮಸ್ಕಾರಗಳು. ಎಲ್ಲರೂ ಅವಳ ಕಾಲಿಗೆ ಬೀಳ್ತಾ ಇದ್ದಾರೆ. ಥ್ಯಾಂಕ್ ಯು. ಅಂಡ್ ಚಿಟ್ಟುನು ಎಲ್ಲದಕ್ಕೆ ಇನಿಷಿಯೇಟಿವ್ ತಗೊಂಡು ಪ್ರೊಆಕ್ಟಿವ್ ಆಗಿ, ಯಾಕಂದ್ರೆ ಅವಳಿಗೆ ದೇಶ ಸುತ್ತಿ ಅಭ್ಯಾಸ ಇದೆ, ಅದು ನಮ್ಗೆ ಹೆಲ್ಪ್ ಆಯ್ತು. ಅದಕ್ಕೆ ಅವಳನ್ನ ಟ್ರಿಪ್ ಕರ್ಕೊಂಡ್ಬಂದ್ವಿ. ಸ್ವಾತಿಗೂ ನಾವು ಈ ಟೈಮಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಸ್ವಾತಿ ಎಲ್ಲಾ ಕಡೆ ಇದ್ಲು, ಬಟ್ ಏನೋ ಕೆಲಸ ಮಾಡಿಲ್ಲ. ಎಲ್ಲ ಬರೀ ಬಾಯಿ ಮಾತ್ರ ಮಾತಾಡ್ತಿತ್ತು, ಕೈ ಕಾಲ ಅಲ್ಲೇ ನಿಂತಿತ್ತು. ಎಲ್ಲ ಮೆಮರೀಸ್ ಕ್ಯಾಪ್ಚರ್ ಮಾಡಿದಾಳೆ. ಬರೀ ಸೆಲ್ಫಿ. ಹೌದೌದು. ಥ್ಯಾಂಕ್ ಯು. ನಿಖಿಲ ಮತ್ತೆ ಗಣಿ ಮತ್ತೆ ರಾಜ ಗಂಡ್ಮಕ್ಳು ಇದ್ದಿದ್ದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಲಗೇಜ್ ಎಲ್ಲ ಎತ್ತೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಆದಷ್ಟು ಬೇಗ ನಾವು ಇನ್ನೊಂದು ಟ್ರಿಪ್ಗೆ ಹೋಗ್ತೀವಿ. ಇನ್ನೊಂದು ವ್ಲಾಗ್ ಇಫ್ ಪಾಸಿಬಲ್ ನೆಕ್ಸ್ಟ್ ಇಯರ್ ಬರುತ್ತೆ ನಮ್ ಟ್ರಿಪ್ದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಚಿನ್ನಿ. ಸರಿ ಬನ್ನಿ. ಅಂತೂ ಇಂತೂ ನಾವು ಇಷ್ಟು ಜನ ಅಷ್ಟು ಲಗೇಜಸ್ ಜೊತೆ ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ರೀಚ್ ಆದ್ವಿ. ನಮ್ಮ ಫ್ಲೈಟ್ ಇದ್ದಿದ್ದು 1 ಗಂಟೆ, ಬಟ್ ಡಿಲೇ ಆಗಿ 2 o'clock ಫ್ಲೈಟ್ ಅರೈವ್ ಆಗಿತ್ತು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನಾವು ಏರ್ಪೋರ್ಟಲ್ಲಿ. ಆ್ಯಕ್ಚುಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಫುಲ್ ಕಡಿಬಿಡಿಯಾಗಿ ಮುಗಿಸ್ಕೊಂಡು ಫ್ಲೈಟ್ ಹತ್ತಿದ್ವಿ, ಬಟ್ ನಮ್ಗೆ ಆಲ್ಮಾಟಿಯಿಂದ ಮುಂಬೈಗೆ ರೀಚ್ ಆಗೋದಕ್ಕೆ ತುಂಬ ಟೈಮ್ ಸಿಕ್ಕಿತ್ತು ನಮಗೆ ಏರ್ಪೋರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಡಿನ್ನರ್ನ ನಾವು ಅಲ್ಲಿ ಲಾಂಚ್ ಆಕ್ಸೆಸ್ ಸಿಗುತ್ತೆ ಅಂತ ಅಂದ್ಕೊಂಡ್ವಿ. ಅನ್ಫಾರ್ಚುನೇಟ್ಲಿ ನಮ್ಮ ಕಾರ್ಡಿಗೆ ಲಾಂಚ್ ಆಕ್ಸೆಸ್ ಸಿಗಲಿಲ್ಲ ಅಲ್ಲಿ. ಸೊ ಅಲ್ಲೇ KFC ಮಾಮೂಲಿ ಮೆಕ್ಡಿ KFC ಬರ್ಗರ್ಸ್ನ ತಿನ್ಕೊಂಡು ಅಲ್ಲಿಂದ ನಾವು ಆ ದಿನ ಹೊರಟ್ವಿ. ಏನಿರೋದು ಹಳೆ ಏರ್ಪೋರ್ಟ್, ಇದು ಈ ಸಿಟಿ ಫಸ್ಟ್ ಏರ್ಪೋರ್ಟ್ ಅಂತೆ. ನಮ್ಮ ಫ್ಲೈಟ್ ಇವಾಗ ಮೂವ್ ಆಗ್ತಿದೆ. ಟೈಮ್ 2:20 ಗೈಸ್. ಲಗೇಜಸ್ ಹಾಕ್ತಿರ್ತಾರೆ, ನಾವು ನಮ್ಮ ಲಗೇಜಸ್ನ ಹಾಯ್ಕೊಂಡು ಹೋಗಬೇಕು. ನಮ್ಮ ಫ್ಲೈಟ್ ಇಲ್ಲಿ ಬಂದಿರುತ್ತೆ 3rd ನಂಬರ್ಗೆ. 4, 5, 6, 7, 8, 9 ಆ ಥರ ತುಂಬ ನಂಬರ್ಸ್ ಇದೆ. ಡೀಟೇಲ್ಸ್ ಗೊತ್ತಿರೋ ಇದು ಮಗಳ ಕಡೆ ನೋಡಿಲ್ಲ ಗುಬ್ಬಿ ಹಾಯ್ ಮಾಡು ಚಿನ್ನಿ. ಹಾಯ್ ಮಾಡು. ಮತ್ತೆ ಲಗೇಜ್ ಗಬ್ಬು. ಫೈನಲಿ ನಮಗೆ ಲಾಂಚ್ ಆಕ್ಸೆಸ್ ಸಿಕ್ಕಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್. ಅಂತೂ ಇಂತೂ ನಮಗೆ ಏರ್ಪೋರ್ಟಲ್ಲಿ ಲಾಂಚ್ ಆಕ್ಸೆಸ್ ಸಿಕ್ತು. ಅಂದರೆ ₹2 ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್. ಎಷ್ಟು ವೆರೈಟಿ ಇತ್ತು ಅಂದರೆ ತಿಂದು ನಮ್ಗೆ 5 ದಿನ ಬೇರೆ ಕಂಟ್ರಿಲಿ ಊಟ ಸೆಟ್ ಆಗದೆ ನಮ್ಮ ಇಂಡಿಯನ್ ಫುಡ್ನ ಮಿಸ್ ಮಾಡ್ಕೋತಾ ಇದ್ವಿ.
ಇಲ್ಲಿ ಬಂದ ತಕ್ಷಣ ಯಾವಾಗ ನಮ್ಮ ಇಂಡಿಯನ್ ಫುಡ್ ತಿಂತೀವಪ್ಪ ಅಂತ ಅನಿಸ್ಬಿಟ್ಟಿತ್ತು. ಆ್ಯಂಡ್ ಇಲ್ಲಿ ಸಿಕ್ಕಿದ ತಕ್ಷಣ ತುಂಬಾ ಖುಷಿಯಾಗಿ ಬರ್ಗೆಟ್ಟಿರೋ ಥರ ಚೆನ್ನಾಗಿ ಬ್ರೇಕ್ಫಾಸ್ಟ್ ತಿಂದ್ವಿ. ಜೊತೆಗೆ ತುಂಬಾ ಮೆಮರೀಸ್ನ ಹೊತ್ಕೊಂಡು ಅದನ್ನ ಎಲ್ಲ ನಮ್ಮ ಮನೆಗೆ ವಾಪಸ್ ಬಂದ್ವಿ. ನಮಗೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ಎಷ್ಟೋ ದಿನದ ವರ್ಷಗಳ ಆಸೆ ಇತ್ತು ನನಗೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು, ಫ್ಲೈಟ್ ಹತ್ತಬೇಕು, ಲಾಂಗ್ ಜರ್ನಿ ಇರಬೇಕು ಅಂತ ಎಲ್ಲ ಆಸೆಗಳು ಆ ಟ್ರಿಪ್ಪಲ್ಲಿ ಈಡೇರಿತು. ಆ್ಯಂಡ್ ಜೊತೆಗೆ ನಮ್ಮ ಆಲ್ಮಾಟಿ ಸೀರೀಸ್ ಕೂಡ ಎಂಡ್ ಆಗುತ್ತೆ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.